ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಇದು. ಸರ್ಕಾರಿ ಭೂಮಿಯನ್ನ ಅವಾಗವಾಗ ನುಂಗೋರು ತುಂಬ ಜನ ಇದ್ದಾರೆ. ಬಟ್ ಇಲ್ಲಿ ರಾಜ್ಯಪಾಲರಿಗೆ ಹೆಸರಿನಲ್ಲಿದ್ದಂತಹ 6 ಎಕರೆ ಜಮೀನನ್ನು ಮಂಗ ಮಾಯ ಮಾಡಿಬಿಟ್ಟಿದ್ದಾರೆ. ಹೆಂಗೆ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೆಳಗಾವಿಯಲ್ಲಿ ಸರ್ಕಾರಿ ಭೂಮಿಯೇ ಮಾಯ. ರಾಜ್ಯಪಾಲರ ಹೆಸರಿನಲ್ಲಿದ್ದ 6 ಎಕರೆ ಖಾಸಗಿಗೆ. ಸರ್ಕಾರದ ನಿಯಮಾವಳಿಗಳು ಗಾಳಿಗೆ ತೂರಿದ್ರ. ಭೂಗಳರಿಗೆ ಸಾಥ್ ಕೊಟ್ರ ಅಧಿಕಾರಿಗಳು. ಸರ್ಕಾರಿ ಭೂಮಿಗೂ ಸೇಫ್ಟಿ ಇಲ್ಲದಂತಾಗಿದೆ. ರಾಜ್ಯಪಾಲರ ಹೆಸರಿನಲ್ಲಿ ಇದ್ದ 6 ಎಕರೆ ಸರ್ಕಾರಿ ಜಮೀನು ದಿಢೀರ್ ಅಂತ ಮಾಯ ಆಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಮಲ್ಲಮ್ಮನ ಬೆಳವಡಿಯಲ್ಲಿರುವಂತಹ ಸರ್ವೆ ನಂಬರ್ 221/1 ಖಾತೆಯಲ್ಲಿದ್ದ 19 ಎಕರೆ 30 ಗುಂಟೆ ಸಾಗುವಳಿ ಜಮೀನಿನ ಪೈಕಿ 6 ಎಕರೆ ಜಮೀನನ್ನ 2002ರಲ್ಲಿ ಖರೀದಿಸಿ ರಾಜ್ಯಪಾಲರ ಹೆಸರಿನಲ್ಲಿ ನೋಂದಣಿ ಮಾಡಲಾಗಿತ್ತು. ಜಮೀನನ್ನು ಬಡ ಜನರಿಗೆ ಹಂಚುವ ಉದ್ದೇಶದಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿತ್ತು. ಆದರೆ 22 ವರ್ಷಗಳ ಬಳಿಕ ಸರ್ಕಾರದ ಸ್ವಾಧೀನದಲ್ಲಿದ್ದ 6 ಎಕರೆ ಜಾಗ ನಾಪತ್ತೆಯಾಗಿದ್ದು, ಇದರಲ್ಲಿ ಅಧಿಕಾರಿಗಳ ಕೈವಾಡ ಇರುವ ಗುಮಾನಿ ವ್ಯಕ್ತವಾಗಿದೆ. ರಾಜ್ಯಪಾಲರ ಪರವಾಗಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಇರತಕ್ಕಂತ 6 ಎಕರೆ ಜಮೀನಲ್ಲಿ 5 ಎಕರೆ ಜಮೀನು ಬೇರೆಯವರಿಗೆ ಪರಭಾರ ಆಗಿದೆ ಅಂತ ಸುದ್ದಿ ಆಗಿತ್ತು. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅನುಮತಿ ಇಲ್ಲದೆ ಸರ್ಕಾರಿ ಭೂಮಿ ಖಾಸಗಿ ವ್ಯಕ್ತಿಗೆ 6 ಎಕರೆ ಮಾರಾಟದ ಹಿಂದೆ 108 ಅನುಮಾನ. ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರ ಹೆಸರಿನಲ್ಲಿ ದಿನಾಂಕ 14/3/2002ರಂದು ಜಮೀನು ಖರೀದಿಸಲಾಗಿತ್ತು. ಬೆಳವಡಿ ಗ್ರಾಮದ ಸರ್ವೆ ನಂಬರ್ 221/1 ಖಾತೆಯಲ್ಲಿ 19 ಎಕರೆ 33 ಗುಂಟೆ ಜಮೀನು ಪೈಕಿ 6 ಎಕರೆ ಜಮೀನು ಇಮಾಮ್ ಸಾಬ್ ಅತ್ತಾರ್ ಹೆಸರಿಗೆ ಬೈಲಹೊಂಗಲ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಖರೀದಿ ಪತ್ರ ನೋಂದಣಿ ಮಾಡಿಸಲಾಗಿದೆ. 2002ರಿಂದ 2023ರವರೆಗೂ ರಾಜ್ಯಪಾಲರ ಹೆಸರಿನಲ್ಲಿ ಇದ್ದ ಈ ಜಮೀನು ಇತ್ತೀಚಿನ ಪಹಣಿಯಲ್ಲಿ ಏಕಾಏಕಿ ಮಾಯವಾಗಿದೆ. ಬಡ ಜನರಿಗೆ ನಿವೇಶನ ಹಂಚಲು ಸರ್ಕಾರ ಖರೀದಿಸಿದ್ದ ಜಮೀನನ್ನ ಇತ್ತೀಚೆಗೆ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ಪರಭಾರೆ ಮಾಡಿಕೊಂಡು ತಿದ್ದುಪಡಿ ಮಾಡುವ ಮೂಲಕ ವಂಚನೆ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಳವಡಿಯ 6 ಎಕರೆ ಜಮೀನಲ್ಲಿ 5 ಎಕರೆ ಜಮೀನು ಬೇರೆಯವರಿಗೆ ಪರಭಾರ ಆಗಿದೆ ಅಂತ ಖಾಸಗಿ ವ್ಯಕ್ತಿಗೆ ಪರಭಾರ ಆಗಿದೆ ಅಂತ ಆರೋಪ ಕೇಳಿಬಂತು. ಈ ವಿಚಾರವಾಗಿ RTI ಕಾರ್ಯಕರ್ತ ಭೀಮಪ್ಪ ಗಡಾದ್ ಒಂದು ಆಗ್ರಹ ಪಡಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಪತ್ರವನ್ನು ಬರೆದರೆ, ಜೊತೆಗೆ ಏನಂತಂದ್ರೆ ರಾಜ್ಯಪಾಲರಿಗೂ ಕೂಡ ಪತ್ರ ಬರೋದು, ಇದು ಕಲಂಕುಷ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕ್ರಿಮಿನಲ್ ಕೇಸ್ ದಾಖಲಿಸಲು ರಾಜ್ಯಪಾಲರಿಗೆ ಪತ್ರ. ಮುಖ್ಯ ಕಾರ್ಯದರ್ಶಿಗೂ ಭೀಮಪ್ಪ ಗಡಾದ್ ಮನವಿ. ಬೆಳಗಾವಿಯ ಈ ಹಿಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕರ್ತವ್ಯ ಲೋಪ ಆರೋಪವನ್ನ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ್ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ರಾಜ್ಯಪಾಲರ ಜಮೀನನ್ನೇ ಪೋಡಿ ಮಾಡಿದ್ದಾರೆ ಅಂತ ಆಪಾದಿಸಿದ್ದಾರೆ. ಅಂದಿನ ಡಿಸಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಪತ್ರ ಬರೆದಿದ್ದಾರೆ. ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು, ಭೂ ದಾಖಲೆಗಳ ಉಪನಿರ್ದೇಶಕರು, ಬೈಲಹೊಂಗಲ ತಹಶೀಲ್ದಾರು ಶಶಿಧರ್ ಬಗಲಿ ಅಂತ ಹೇಳಿಯಾಗ ಉಪವಿಭಾಗಾಧಿಕಾರಿಗಳಿದ್ರು ಬೈಲಹೊಂಗಲ, ಹುಡ್ಕೊಂಡ ಪೋಡಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿ ರಾಜ್ಯಪಾಲರ ಹೆಸರಿನಿಂದ ಆ ಭೂ ಮಾಲೀಕರಿಗೆ ಲಾಭ ಮಾಡಿ ಕೊಡುವ ಉದ್ದೇಶದಿಂದ ಈ ಭೂಗಳರು ನುಂಗಿದ್ದಾರೆ ಅಂದ್ರೆ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕುಕ್ಕತ್ತ? ಇಲ್ಲೇನು ಸರ್ಕಾರ ಆಯ್ತಿಲ್ಲೋ, ಕಂದಾಯ ಸಚಿವರು ಅದಾರಲ್ಲೋ, ಮುಖ್ಯಮಂತ್ರಿ ಅದಾರಲ್ಲ, ಒಂದು ತಿಳಿದಂಗಾಗೈತಿ. ಯಾವುದೇ ತಪ್ಪು ಮಾಡಿಲ್ಲ ಎಂದ ಎಸಿ, ಈ ಹಿಂದಿನ ಡಿಸಿಯೇ ಪೋಡಿ ಮಾಡಿದ್ರ? ಇನ್ನು ಈ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಬೈಲಹೊಂಗಲ ಉಪವಿಭಾಗಾಧಿಕಾರಿ, ನಾನು ಯಾವುದೇ ತಪ್ಪೆಸಗಿಲ್ಲ ಎಂದಿದ್ದಾರೆ. 2023ರಲ್ಲಿ ಡಿಸಿ ಅವರಿಗೆ ಫೈಲ್ ಕಳುಹಿಸಿದ್ದೇನೆ, ಯಾವುದನ್ನು ತಿದ್ದುಪಡಿ ಮಾಡಿಲ್ಲ ಎಂದು ಹೇಳಿದ್ದಾರೆ. ಹಾಗಾದ್ರೆ ಸರ್ಕಾರದ ಸ್ವಾಧೀನದಲ್ಲಿದ್ದ 6 ಎಕರೆ ಪರಭಾರೆ ಮಾಡಿದ ಹೇಗೆ? ಸರ್ಕಾರ ಅನುಮತಿ ಕೊಟ್ಟಿತ್ತ? ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ರ? ಹೀಗೆ 108 ಪ್ರಶ್ನೆ ಉದ್ಭವಿಸಿದೆ. ಅದನ್ನು EOTP ಅವರು ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಏನೋ ಮತ್ತೆ ತೆಗೆದುಬಿಟ್ಟು ಪಂಚಾಯತಿ ಹೆಸರಿಗೆ ಮಾಡಿಕೊಂಡು, ಗೊತ್ತಾಯಿತು ಅವರಿಗೆ ಇಲ್ಲ ಇದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ತಿದ್ದುಪಡಿ ಆದೇಶ ಮಾಡಿಕೊಂಡು ಮತ್ತೆ ರಾಜ್ಯಪಾಲರ ಹೆಸರಲ್ಲಿ ಮಾಡಿಸ್ಕೊಂಡ್ಬಿಟ್ಟು AC ಅವರಿಗೆ ತಿದ್ದುಪಡಿ ಆದೇಶದಲ್ಲಿ ತೊಗೊಂಬಂದರು. ಸೊ ಅದು ಸ್ವಲ್ಪ ನನ್ನ ಕನ್ಫ್ಯೂಷನ್ ಇತ್ತು, ಯಾಕೋ ಅದು ಡಿಸ್ಕಸ್ ಬೇಕಾಗಿತ್ತು ಅನಿಸುತ್ತೆ. ಸೊ ನನ್ನ ಹಂತದಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಅದನ್ನು 2023ರಲ್ಲಿ ಕಳಿಸಿದ್ದೆ ನಾನು. 2023ರವರೆಗೆ ರಾಜ್ಯಪಾಲರ ಹೆಸರಿನಲ್ಲಿದ್ದ 6 ಎಕರೆ ಜಮೀನು ಈಗ ಕೇವಲ 3 ಗುಂಟೆ ಉಳಿದಿದ್ದು ಹೇಗೆ ಅನ್ನೋದನ್ನ ಅಧಿಕಾರಿಗಳೇ ಹೇಳಬೇಕಷ್ಟೇ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.